ಗುರುಗಳು ಹೇಳಿದರು. ಈ ರೀತಿ ಇನ್ನ ಎರಡನೇ ನುಡಿಯಲ್ಲಿ ತತ್ಪದಾರ್ಥ ಲಕ್ಷ್ಯ ರೂಪ ಪರಮಾತ್ಮನಿಗೆ ನೀ ಬ್ಯಾರೆ ಇಲ್ಲ. ಈಗ ಪದಾರ್ಥದ ಹೇಳಿದ್ರು ಕಡಿತ ನೋಡಿದ್ರು. ಎರಡನೇ ನುಡಿಯಿಂದ ಏನ್ ಹೇಳ್ತಾರೋ, ತೋರುವ ಅಜಾಂಡ ಜಾಲಂಗಳನ್ನು ಒಳಕೊಂಡು ಮೀರಿದ ಅಪ್ರತಿಮ ಬೋಧಾತ್ಮ ರೂಪಾಗಿ ಬೇರಿದೆಂದು ಅರುಹಲಿಲ್ಲಾಗಿ ತನ್ನೊಳಗೆ ಒಂದು ದೂರಿಲ್ಲ ಅದು ಆರಯ್ಯಬೇಕು ಅನುಭವದಿ. ಅಂದ್ರೆ ತೋರುವ ಅಜಾಂಡ ಜಾಲಗಳನ್ನೊಳಕೊಂಡು ಅಂದ್ರೆ ಈ ತೋರ್ತಕ್ಕಂಥ ಅಜಾಂಡ ಅಂದ್ರೆ ಈ ಬ್ರಹ್ಮಾಂಡಗಳದಾವ. ಆ ಬ್ರಹ್ಮಾಂಡಗಳ ಜಾಲಂಗಳಂದ್ರೆ ಅದೇನು ಒಂದು ಎರಡು ಇಲ್ಲ, ಅವಕ್ಕೇನು ಲೆಕ್ಕ ಇಲ್ಲದಟ್ಟ. ಆ ದೇವಿ ಪುರಾಣದಾಗೂ ಏನು ಬಂದೈತೆ, ಹತ್ತಿ ಮರಕ್ಕೆ ಕಾಯಿಗಳು ಮೆತ್ತಿದಂತೆ ಅವು ಅಸಂಖ್ಯಾತ ಹೆಂಗಿರ್ತಾವಲ್ಲ ಹಂಗ ಇಲ್ಲಿ ಆ ಬ್ರಹ್ಮಾಂಡಗಳದಾವ. ಅದಕ್ಕೆ ಅವುಗಳನ್ನೆಲ್ಲ ಒಳಕೊಂಡು ಅಂದ್ರೆ ಅವೆಲ್ಲ ಎಲ್ಲಿದಾವ, ಅವೆಲ್ಲ ಪರಮಾತ್ಮನ ಒಳಗದಾವ. ಅವೆಲ್ಲ ತನ್ನಲ್ಲಿ ಗರ್ಭೀಕರಿಸ್ಕೊಂಡು ಅವನು ಮೀರಿದ ಪ್ರತಿಮ ಬೋಧಾತ್ಮ ರೂಪಾಗಿ ಅಂತ ಮುಂದೆ ಹೇಳ್ಯಾರ. ಈ ರೀತಿ ತತ್ಪದಾರ್ಥ ರೂಪವಾದ ಪರಮಾತ್ಮನು ಈ ತೋರ್ತಕ್ಕಂಥ ಈ ಲೆಕ್ಕವಿಲ್ಲದ ಅಗಣಿತ ಬ್ರಹ್ಮಾಂಡಗಳ ಒಳಗೂ ಹೊರಗೂ ತುಂಬಿಕೊಂಡು ಬಿಟ್ಟಾನ. ಪರಮಾತ್ಮ ಹೆಂಗದನು? ಬ್ರಹ್ಮಾಂಡದ ಒಳಗೂ ಅದಾನ, ಬ್ರಹ್ಮಾಂಡದ ಹೊರಗೂ ಅದಾನ. ಅದಕ್ಕೆ ಮೀರಿದ ಅಪ್ರತಿಮ ರೂಪಾಗಿ ಅಂತ ಹೇಳಿದರು. ತುಂಬಿಕೊಂಡದಾನ. ಹೇಗ ಆಕಾಶದಲ್ಲಿ ನಕ್ಷತ್ರಗಳು ಸಿಕ್ಕಿ ಎಸದಾವ, ಅವಕ್ಕೇನು ಲೆಕ್ಕ ಮಾಡಕ್ ಬರ್ತೈತೇನ? ಅದು ಲೆಕ್ಕ ಮಾಡಕ ಬರಂಗಿಲ್ಲ, ಅಷ್ಟದಾವ. ಹಂಗ ಈ ಬ್ರಹ್ಮಾಂಡಗಳು ಕೂಡ ಆ ಪರಮಾತ್ಮನ ಗರ್ಭದಲ್ಲಿ ಆಕಾಶದಲ್ಲಿ ಅಗಣಿತ ಲೆಕ್ಕಿಲ್ಲದಷ್ಟು ನಕ್ಷತ್ರಗಳು ಹೆಂಗದಾವೋ ಹಂಗ ಪರಮಾತ್ಮನಲ್ಲಿ ಈ ಬ್ರಹ್ಮಾಂಡಗಳು ಲೆಕ್ಕಿಲ್ಲದ ಅದಾವು. ಈ ರೀತಿ ಯಾವ ಪರಮಾತ್ಮನಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳು ತೋರ್ತಾವು ಮತ್ತು ಅಡಗ್ತಾವು. ಆ ಚಿಕ್ಕಿಗಳು ಹಂಗ, ಆ ನಕ್ಷತ್ರ ಆಕಾಶದಲ್ಲಿ ತೋರ್ತಾವು ಅಡಗ್ತಾವು. ಹಂಗ ಈ ಪರಮಾತ್ಮನಲ್ಲಿ ವ್ಯಾಪಕ ಪರಿಪೂರ್ಣ ಪರಮಾತ್ಮನಲ್ಲಿ ಈ ಬ್ರಹ್ಮಾಂಡಗಳು ಕೂಡ ತೋರ್ತಾವು ಅಡಗ್ತಾವು, ಹೀಗದಾವು. ಅದಕ್ಕೆ ತೋರುವ ಅಜಾಂಡ ಜಾಲಗಳನ್ನೊಳಕೊಂಡು ಮೀರಿದ ಪ್ರತಿಮ ಬೋಧಾತ್ಮ ರೂಪಾಗಿ ಅಂತ ಹೇಳಿದ್ರು ಅವರು. ಅಂದ್ರ ಇಂಥ ದೇಶ ಪರಿಚ್ಛಿನ್ನ ರಹಿತವಾದಂಥ ಪರಮಾತ್ಮ, ದೇಶ ಪರಿಚ್ಛಿನ್ನ ರಹಿತವಾದಂಥ ಪರಮಾತ್ಮ ಅಂದ್ರೆ ಅತ್ಯಂತ ಅಭಾವ ಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ. ಅತ್ಯಂತ ಭಾವಕ್ಕೆ ಅಪ್ರತಿಯೋಗಿ ಆಗ್ಯಾನವ. ಈ ದೇಹ ಇದು ಅತ್ಯಂತ ಭಾವಕ್ಕೆ ಪ್ರತಿಯೋಗಿ ಐತಿ. ಅಂದ್ರ ಇಲ್ಲಿ ಐತಿ, ಅಲ್ಲಿ ಇಲ್ಲ. ಹಿಂಗಿದು ಇಲ್ಲ ಅಂತ ಹೇಳಿಸ್ಕೊತದ ಒಂದು ಜಾಗ. ಅವ ಯಾವ ದೇಶದಲ್ಲಿ ಇಲ್ಲ ಅಂತೇಳಿ, ಯಾಕ ಅಣುರೇಣು ತೃಣಕಾಷ್ಟಗಳೆಲ್ಲ ಪರಿಪೂರ್ಣವಾಗಿ ತುಂಬ್ಕೊಂಡು ಬಿಟ್ಟಾನೆ. ಆದ್ದರಿಂದ ಅವನು ದೇಶ ಪರಿಚ್ಛಿನ್ನ ರಹಿತನಾಗಿ ಇದ್ದಾನೆ. ಅದಕ್ಕೆ ಅಂತ ಪರಮಾತ್ಮನ ಮೀರಿದ ಪ್ರತಿಮ ಬೋಧಾತ್ಮ ರೂಪ. ಅಪ್ರತಿಮ ಅಂದಾಗ ಅಲ್ಲಿ ಅವನ ಸರಿ ಸಮಾನ, ಅವನಂತ ಅವನು ಹಿಂಗದಲ್ಲ ಪರಿಪೂರ್ಣವಾಗಿದ್ದಂತ ಅಂತ ಮತ್ತೊಂದು ಸಮಾನವಾದ ವಸ್ತು ಇನ್ನೊಂದು ಇಲ್ಲ. ಅಂದ್ರೆ ಬ್ರಹ್ಮ
ಅಪ್ರತಿಮ ಬೋಧಾತ್ಮ ರೂಪ. ಅಂದ್ರೆ ಇಲ್ಲಿ ಆ ಪರಮಾತ್ಮ ಈ ರೀತಿ ವ್ಯಾಪಕವಾಗಿ ಅದಾನು ಅವನಂತ ಈ ವ್ಯಾಪಕ ಪರಿಪೂರ್ಣವಾದ ವಸ್ತು ಮತ್ತೊಂದು ಇಲ್ಲ ಅನ್ನೋದಕ್ಕೆ ಮೀರಿದ ಅಂದ್ರೆ ಯಾವತ್ತು ಇವು ಎಲ್ಲ ಮೀರಿ ಅಪ್ರತಿಮ ರೂಪಾಗಿ ಅಂದಾಗ ಅಲ್ಲಿ ಅವ ಆ ಪರಮಾತ್ಮನಂತದ್ದು ಇನ್ನೊಂದು ಏನು ಇಲ್ಲ ಅಂತ ಹಿಂಗೆ ಹೇಳಿದ್ರೆ ಮುಂದೆ ಬೋಧಾತ್ಮ ರೂಪಾಗಿ ಅಂತ ಒಂದು ಪದ ಕೊಟ್ಟಾರ. ಮೀರಿದ ಪ್ರತಿಮ ಬೋಧಾತ್ಮ ರೂಪಾಗಿ ಅಂತ ಪದ ಕೊಟ್ಟಾರ. ಯಾಕೆ ಕೊಟ್ಟರು ಅಂದ್ರೆ ಈಗ ಮೀರಿದ ಅಪ್ರತಿಮ ಅಂತ ಇಷ್ಟೇ ಅಂದ್ರೆ ಸರ್ವಸಾಮಾನ್ಯವಾಗಿ ವ್ಯಾಪಕವಾಗಿ ಮತ್ತು ಅದರಂಗೆ ಇರೋದು ಅಂತ ಇಷ್ಟಂದ್ರೆ ಆಕಾಶ ಐತಿ. ಯಾಕಾದ್ರೆ ಶ್ರುತಿನೂ ಕೂಡ ಪ್ರಮಾಣ ಕೊಟ್ಟೈತಿ. ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳ್ಕೊಂಡು ಬಂದದ್ದು ಶ್ರುತಿ. ಆಕಾಶವತ್ ಸರ್ವಗತಶ್ಚ ನಿತ್ಯ, ಆಕಾಶದಂತೆ ಆತ್ಮನು ಎಲ್ಲ ಕಡೆಗೂ ಅದಾನು ಅಂತ ಹೇಳೈತಿ. ಮತ್ ಅದಕ್ಕೆ ವ್ಯಾವೃತ್ತಿ ಮಾಡೋ ಸಲುವಾಗಿ ಅಲ್ಲೊಂದು ಪದ ಇಟ್ಟೈತಿ. ಅದು ಏನೈತತಿ? ನಿತ್ಯ ಅಂತ ಇಟ್ಟೈತಿ. ನಿಜಗುಂಡ್ರ ಅವ್ರಕ್ಕಿಂತ ಶಾಣೆ. ನಿಜಗುಂಡ್ರು ನೋಡು ಅವ್ರ ಬುದ್ಧಿ ಎಷ್ಟು ಕುಶಲತಾ ಆಯ್ತು. ಇಲ್ಲಿ ಮೀರಿದ ಪ್ರತಿಮ ಬೋಧಾತ್ಮ ರೂಪಾಗಿ ಅಂದ್ಕೊಳ್ಳೇನ ಅದು ವ್ಯಾಪಕವಾಗಿ ಪರಿಪೂರ್ಣವಾಗಿ ಅದು ಅದರ ಸಮಾನ ಸರಿ ಸಮಾನ ಅನ್ನೋದು ಇನ್ನೊಂದಿಲ್ಲ ಅಂತ ಹಿಂಗೆ ಹೇಳಿದ್ರೆ ಅಲ್ಲಿ ಆಕಾಶ ಐತಿ. ಅದನ್ನು ಎಲ್ಲ ಕಡೆಗೂ ತುಂಬಿಕೊಂಡತ್ತಿಲ್ಲೋ. ಇಲ್ಲಿದೆ ಈ ಊರು ಮತ್ತು ಕರ್ನಾಟಕ ಬೇಕಾದ ಇದೆಯಲ್ಲ, ಮಹಾರಾಷ್ಟ್ರ ಅಷ್ಟೇ ಯಾಕೆ ನಮ್ಮ ಭಾರತ ದೇಶ ಅಮೆರಿಕ ಲಂಡನ್ ಬೇಕಾದಲ್ಲಿ ಹೋಗಿ ಅದ ಆಕಾಶ ಐತಿ. ಅದಕ್ಕೆ ಎಲ್ಲ ಕಡೆಗೂ ತುಂಬಿಕೊಂಡೈತಿ. ಹಂಗ ಐತಿ. ಆದ್ರೆ ಅದು ನಮ್ಮ ಮತದ ಪ್ರಕಾರ ಆಕಾಶ ಅನಿತ್ಯ ಐತಿ. ಆಕಾಶ ಅನಿತ್ಯ ಐತಿ. ಅದು ಒಂದಿನ ನಾಶ ಆಗಿ ಹೋಗ್ತೈತಿ. ನಾಶ ಆಗಿ ಹೋಗ್ತೈತೆ ನಾನು ಅವಾಗ ಸಿದ್ಧಾರೂಢ ಕೇಳಿದ್ದ, ಆಕಾಶ ಎದ್ರಾಗ ನಾಶ ಆಕೈತೆ ಅಂತ ಕೇಳಿದ್ದ. ಎಲ್ಲಿ ನಾಶ ಆಕೈತೆ? ಅವ ವೀರಭದ್ರ ಸ್ವಾಮಿ, ಯಪ್ಪ ನನಗೆ ಗೊತ್ತಿಲ್ಲವಪ್ಪ ಇದು. ಅದಕ್ಕಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬೇಕಿರುತ್ತೆ. ಅವ ಅಂತಾವ್ ನಾವು ಬಲ್ಲವ್ರ ಅಲ್ಲ ನಾವು. ಅದಕ್ಕೆ ಹಂಗಾರ ಬಲ್ಲಿದ ಗುರು ಹುಡುಕ್ಯಾಡ್ಬೇಕಾಯ್ತವ ಸಿದ್ಧಾರೂಢ. ಅದಕ್ಕೆ ಅಂದ್ರೆ ಆಕಾಶವು ಕೂಡ ನಾಶ ಆಗಿ ಹೋಗ್ತದೆ. ಯಾಕ ನಿಜಗುಂಡ ಹೇಳ್ಯಾರ, ಗಗನಾದಿಗಳು ತನ್ನೊಳಗೆ ಒಗೆದ ಕಾರಣದಿಂದ ತನ್ನಿಂದ ಹುಟ್ಟ್ಯಾವ ಅಂದ್ರೆ ನಾಶ ಆಯ್ತಾವ ಅಂತ. ಯಾವ್ದು ಹುಟ್ಟಿರ್ತದ ಅದು ನಾಶ ಆಗ್ತದ ಅನ್ನೋದು ನೇಮ. ಆದ್ದರಿಂದ ಈ ಆಕಾಶ ಅನಿತ್ಯದ ಅನ್ನೋದನ್ನ ಅಲ್ಲಿ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಆಕಾಶ ಅದನ್ನು ವ್ಯಾವೃತ್ತಿ ಅಂದ್ರೆ ಆಕಾಶ ಅನಿತ್ಯ ಐತಿ, ಅದು ಆತ್ಮ ನಿತ್ಯ ಅನ್ನೋದನ್ನು ಅದನ್ನು ವ್ಯಾವೃತ್ತಿ ಮಾಡ್ಲಕ್ಕ ನಿತ್ಯ ಪದ ಇಡ್ತ. ಆದರೆ ಇಲ್ಲಿ ನೈಯಾಯಿಕರ ರೀತಿಯಿಂದ ಆಕಾಶವು ನಿತ್ಯನ ಅಂತಾರೆ. ಆಕಾಶಕ್ಕೂ ನಿತ್ಯ ಅಂತಾರೆ ನೈಯಾಯಿಕರು. ಅದು ಸರ್ವಗತ ಐತಿ ನಿತ್ಯ ಐತಿ ಅಂತ ನೈಯಾಯಿಕರು ವಾದ ಮಾಡ್ತಾರೆ. ಅದಕ್ಕೆ ನಿಜಗುಂಡ್ರು ಶಾಣ್ಯರು ಭಾಳ ಯಾಕಂದ್ರೆ ಅಂದ್ರೆ ಅವರು ಆ ಪದ ಇಡ್ಲಿಲ್ಲ. ಇಲ್ಲಿ ಏನಿಟ್ರು? ಬೋಧಾತ್ಮ ರೂಪಾಗಿ ಅಂದ್ರ. ಅಲ್ಲಿ ಬೋಧಾತ್ಮ ರೂಪ ಅಂದ್ರೆ ಜ್ಞಾನ ಸ್ವರೂಪ ಚೈತನ್ಯ ಸ್ವರೂಪ ಐತೆ. ಆಕಾಶ ಹಂಗೈತಿ, ಜಡ ಐತಿ ಇಲ್ಲಿ ನೋಡು. ಅದಕ್ಕೆ ಮೀರಿದ ಪ್ರತಿಮ ಬೋಧಾತ್ಮ ರೂಪ ಆಗಿ ಅದು ವ್ಯಾಪಕ ಪರಿಪೂರ್ಣ ಇರಬೇಕು,
ಅದರಂತಾದ ಇನ್ನೊಂದು ಯಾವುದು ಇರಬಾರ್ದು ಅಂದಾಗ ಮತ್ತ ಆಕಾಶದಂತ ಇನ್ನೊಂದು ಆಕಾಶ ಇಲ್ಲ, ಅದನ್ನು ಅಪ್ರತಿಮ ಐತಿ, ಮತ್ತದು ವ್ಯಾಪಕ ಪರಿಪೂರ್ಣನೂ ಐತಿ. ಅದಕ್ಕೆ ಅದನ್ನು ವ್ಯಾವೃತ್ತಿ ಮಾಡೋ ಸಲುವಾಗಿ ಬೋಧಾತ್ಮ ರೂಪ ಆಗಿ ಅತ್ ಮುಂದೆ ಪದ ಇಟ್ರಂದ್ರೆ ಅದು ಜ್ಞಾನ ಸ್ವರೂಪ ಐತಿ, ಚೇತನ ಸ್ವರೂಪ ಐತಿ. ಆಕಾಶ ಜಡ ಐತಿ. ಆದ್ದರಿಂದ ಅದನ್ನು ವ್ಯಾವೃತ್ತಿ ಮಾಡೋದು ಈ ರೀತಿ. ಇನ್ನು ವ್ಯಾಪಕ ಐತಿ ಅಂದ್ರೂ ಕೂಡ ಅದರಲ್ಲಿ ಆ ವ್ಯಾಪಕತ ಅನ್ನೋದು ಎರಡು ಪ್ರಕಾರ. ವ್ಯಾಪಕ ಅನ್ನೋದು ಎರಡು ಪ್ರಕಾರದ, ಆಪೇಕ್ಷಿಕ ವ್ಯಾಪಕ, ನಿರಪೇಕ್ಷಿಕ ವ್ಯಾಪಕ ಅಂತ ಎರಡು ಪ್ರಕಾರದ. ಇಲ್ಲಿ ಮೀರಿದ ಅಪ್ರತಿಮ ಬೋಧಾತ್ಮ ರೂಪಾಗಿ ಮೀರಿದ ಅಂದಾಗ ಇದು ವ್ಯಾಪಕವಾಗಿ ಇವೆಲ್ಲಕ್ಕೂ ಮೀರಿ ಇದ್ದದ್ದು ಅಂದ್ರೆ ವ್ಯಾಪಕವಾಗಿದ್ದದ್ದು, ಪರಿಪೂರ್ಣವಾದದ್ದು. ಅಂದ್ರೆ ಈ ರೀತಿ ಅಲ್ಲಿ ಆ ವ್ಯಾಪಕತ ಆಪೇಕ್ಷಿಕ ವ್ಯಾಪಕತ, ನಿರಪೇಕ್ಷಿಕ ವ್ಯಾಪಕತ ಅಂತ ಎರಡು ಪ್ರಕಾರ. ಆಪೇಕ್ಷಿಕ ವ್ಯಾಪಕತ ಅಂತ ಹೇಳ್ಕೊಳ್ಬೇಕು. आपेक्षिक व्यापकता ಅಂತ ಯಾದಕ್ಕೆ ಅನ್ಬೇಕಂದ್ರೆ जो किसी की अपेक्षा से व्यापक होवे, किसी की अपेक्षा से परिचिन्न होवे तो आपेक्षिक व्यापक. ಒಂದರ ಅಪೇಕ್ಷೆಯಿಂದ ವ್ಯಾಪಕ ಇರಬೇಕು, ದೊಡ್ಡದಿರಬೇಕು. ಮತ್ತೊಂದರ ಅಪೇಕ್ಷೆಯಿಂದ ಸಣ್ಣದಿರಬೇಕು, ಅರ್ಥಾತ್ ಪರಿಚಿನ್ನ ಇರಬೇಕು. ಅದಕ್ಕೆ ಆಪೇಕ್ಷಿಕ ವ್ಯಾಪಕ ಅಂತ. ಅಂತದ್ದು ಯಾವ್ದು ಗೊತ್ತಾ? ಅದೇ ಹಂಗ ಅಂದರೆ ಅಲ್ಲಿ ದೃಷ್ಟಾಂತ ಏನ್ ಕೊಟ್ಟಾರ ಗೊತ್ತಾ? ಮನಿ ಕೊಟ್ಟಾರ. ಘಟದ ಅಪೇಕ್ಷೆಯಿಂದ ಮನಿ ದ್ವಾಡದ, ಗ್ರಾಮದ ಅಪೇಕ್ಷೆಯಿಂದ ಮನಿ ಕಾಣದ. ಹಿಂಗ ಆದ್ರಂತೆ ಇಲ್ಲಿ ಮಾಯಾನು ಕೂಡ ಇದು ಮಾಯ ತತ್ ಕಾರ್ಯರೂಪ ಪ್ರಪಂಚ ಇವು ಕೂಡ. ಯಾಕಂದ್ರೆ ಆಕಾಶವನ್ನು ಹಡ್ದದ್ದದ ಯಾವ್ದದು? ಯಾಕಂದ್ರೆ ಕಡೆಗೆ ಮತ್ತು ಅದರ ಕಾರಣದಲ್ಲೇ ಆಕಾಶಾದಿಗಳು ಅಲ್ಲೆಲ್ಲಯಾಗಿ ಅಲ್ಲೇ ಆಗ್ತಾವ, ಹೇಳ್ತಾನೆ. ಆದ್ದರಿಂದ ಆ ಮಾಯೆಯ ತತ್ಕಾರ್ಯರೂಪ ಈ ಆಕಾಶಾದಿಗಳು ಇವುಗಳಲ್ಲಿ ಏನು ವ್ಯಾಪಕತೆ ಐತಿ ಅದು ಆಪೇಕ್ಷಿಕ ವ್ಯಾಪಕ ಐತೆ, ಹೌದಿಲ್ಲ? ಯಾಕಂದ್ರ ಈ ಜಗತ್ತಿನ ಅಪೇಕ್ಷೆಯಿಂದ ಮಾಯಾ ದೊಡ್ಡದದು, ವ್ಯಾಪಕ ಅದ. ಯಾಕಂದ್ರೆ ಇದನ್ನು ಹಡ್ದದದು. ಇನ್ನ ಬ್ರಹ್ಮದ ಅಪೇಕ್ಷೆಯಿಂದ ಪರಿಚಿನ್ನ. ಆದ್ದರಿಂದ ಮಾಯೆಯಲ್ಲಿ ಆಗಲಿ ಆಕಾಶದಲ್ಲಾಗಲಿ ಆಪೇಕ್ಷಿಕ ವ್ಯಾಪಕ ಅದಾವ. ಇಲ್ಲಿ ಬಂದದ್ದು ಬರೀ ಆಕಾಶ ತಗೊಂಡ್ರು ಪರವಾಗಿಲ್ಲ, ಆಕಾಶದಲ್ಲಿ ಆಪೇಕ್ಷಿಕ ವ್ಯಾಪಕತ ಅದೇ, ಬ್ರಹ್ಮದಲ್ಲಿ ನಿರಪೇಕ್ಷಿಕ ವ್ಯಾಪಕತ. ಹೇಗೆ ಈ ರೀತಿ ಅದು ದೇಶಕಾಲ ವಸ್ತು ಪರಿಚ್ಛೇದರಹಿತವಾಗಿ ಅಖಂಡವಾಗಿ ಸದ್ರೂಪ ಚಿದ್ರೂಪವಾಗಿ ಅದ ಅನ್ನುವುದಕ್ಕನ ಮೀರಿದ ಪ್ರತಿಮಾ ಬೋಧಾತ್ಮ ರೂಪಾಗಿ ಅಂತ ಹೇಳಿದರು. ಇನ್ನು ಮತ್ತೆ ಮುಂದೆ ಏನು ಹೇಳ್ತಾರು? ಬೇರಿದೆಂದು ಅರುಹಲಿಲ್ಲಾಗಿ ತನ್ನೊಳಗೆಂದು. ಬೇರಿದೆಂದು ಅರುಹಲಿಲ್ಲಾಗಿ
ಇದು ತನಕಿತ ಬ್ಯಾರೆ ಐತೆ ಅಂತ ಹೇಳಿಲ್ಲ. ಹೌದಲ್ಲ? ಅಂದ್ರ ಇದು ಅಂದ್ರೆ ಏನು? ಇದೇನು ಇದು ತೋರುವ ಅಜಾಂಡ ಜಾಲಂಗಳನ್ನೊಳಕೊಂಡು ಮೀರಿದ ಪ್ರತಿಮ ಬೋಧಾತ್ಮ ರೂಪವಾಗಿದ್ದಂತ ಯಾವ ಬ್ರಹ್ಮ, ಆ ಬ್ರಹ್ಮ ಏನೈತಿ ಅದು ಬೇರಿದೆಂದು ಅರುಹಲಿಲ್ಲಾಗಿ ಅದು ನನಗಿಂತ ಬ್ಯಾರೆ ಐತೆ ಅಂತ ಯಾವ್ದಾರ ಹೇಳ್ತಾನ? ಶ್ರುತಿ ಹೇಳ್ತಾನ ನಂಗ? ಇಲ್ಲ. ಆ ಬ್ರಹ್ಮ ನಿನ್ಕಿಂತ ಬ್ಯಾರೆ ಐತದು ಅಂತ ಹಿಂಗ ಹೇಳಿಲ್ಲ. ಅದು ಮತ್ತೇನಂತ ಹೇಳೈತಿ? ಆ ಅಖಂಡವಾದ ಬ್ರಹ್ಮ ಸ್ವರೂಪವೇ ನೀನಿದ್ದಿ ಅನ್ನೋದಕ್ಕ ಈಗ ಹಿಂದ ಒಂದೇ ನುಡಿಯೊಳಗನ ತತ್ವಮಸಿ ಅಂತ ಪ್ರಮಾಣ ಕೊಟ್ಟಾರ, ಶ್ರುತಿ ಪ್ರಮಾಣ ಒಂದೇ ನುಡಿಯಾಗ. ಈಗ ಎರಡನೇ ನುಡಿ ನಡೆದದು. ಹೌದಲ್ಲ? ತತ್ವಮಸಿ ಅಂದ್ರೆ ತತ್ ಅಂದ್ರೆ ಆ ಪರಮಾತ್ಮ, ತ್ವಮ್ ಅಂದ್ರೆ ನೀ, ಅಸಿ ಅಂದ್ರೆ ಇದ್ದಿ, ಆ ಪರಮಾತ್ಮನ ನೀ ಅದಿ ಅಂತೇಳಿ ಹಿಂಗ ಶ್ರುತಿ ಅಂದ್ರೆ ಛಾಂದೋಗ್ಯ, ಸಾಮವೇದ ಛಾಂದೋಗ್ಯ ಉಪನಿಷತ್ ಹೇಳಿ. ಆದ್ದರಿಂದ ಮತ್ತ ಅದು ಹೆಂಗೈತಿ? ಬ್ರಹ್ಮ ಪರಿಪೂರ್ಣ ಐತಿ, ಬ್ರಹ್ಮ ಪರಿಪೂರ್ಣ ಐತಿ. ಮತ್ತು ಅದ ಬ್ರಹ್ಮ ನೀ ಅದಿ ಅಂದಮೇಲೆ ಮತ್ತೆ ನೀ ಹಂಗದಿ? ನೀನು ಪರಿಪೂರ್ಣನ ಆಗಿರುವಿ. ಅದಕ್ಕ ಈ ರೀತಿ ನಾಮರೂಪಾತ್ಮಕ ಪ್ರಪಂಚ ಎಲ್ಲ ತನ್ನಲ್ಲಿ, ಅದಕ್ಕ ತನ್ನೊಳಗೊಂದು ದೂರಿಲ್ಲದು ಅದು ಆರೈಯಬೇಕು ಅನುಭೋದಿ. ಅಂದ್ರ ತನ್ನೊಳಗೆ ಒಂದೂ ದೂರಿಲ್ಲ, ಅಂದ್ರ ತನ್ನ ಸ್ವರೂಪಕ್ಕಿಂತ ಇವು ಯಾವ ಬೇರೆನೇ ಇಲ್ಲ. ಬ್ರಹ್ಮ ಬ್ಯಾರೆ ಇಲ್ಲ ಅಂತೂ ಇಲ್ಲ ಇಲ್ಲ. ಅದನ್ನ ಬಿಟ್ಟು ಇನ್ನೊಂದು ಯಾವ್ದಾರ ಮಾತಿದೆ ಅಂದ್ರೆ ಅದು ಇದು ಬ್ಯಾರೆ ಐತೆ ಅಂದ್ರೆ ಅದು ಯಾವುದು ಬೇರೆನೇ ಇಲ್ಲ. ನೋಡಿ ಹೆಂಗೈತಿ ಈ ಜಗತ್ತಿನ ಪ್ರತಿಯೊಂದು ವಸ್ತು ತಗೋ, ಆದ್ರ ಬ್ರಹ್ಮ ನಿನ್ಕಿಂತ ಬೇರೆ ಇಲ್ಲ ಅನ್ನೋದು ದೊಡ್ಡ ಮಾತಲ್ಲ. ಈ ಜಗತ್ತೇನೈತಲ್ಲ, ಇದು ಈ ಜಗತ್ತಿನೊಳಗೆ ಇರ್ತಕ್ಕಂಥ ವಸ್ತು ಅವು ನಿನ್ಕಿಂತ ಬೇರೆ ಇಲ್ಲ. ಅದ್ಯಾಂಗಂದ್ರೆ ಅಸ್ಥಿ ಭಾತಿ ಪ್ರಿಯ, ಹೌದಿಲ್ಲ? ನೀ ಹೆಂಗದಿ? ಸತ್ ಚಿತ್ತ ಆನಂದ ಸ್ವರೂಪ ನೀ ಅದಿ ಇಲ್ಲೋ? ಸತ್ಯ ಚಿತ್ತ ಆನಂದ ಸ್ವರೂಪ ನೀ ಅದಿ. ಅವು ಏನದಾವು? ಈ ವಸ್ತುಗಳು ಅವು ಹಂಗ, ಅದಕ್ಕೆ ಹೆಸರು ಅರ್ಥ ಬೇರೆ ಆಗೈತಿ. ಅಸ್ಥಿ ಭಾತಿ ಪ್ರಿಯ. ಅಸ್ಥಿ ಅಂದ್ರೆ ಏನ್? ಸತ್. ಭಾತಿ ಅಂದ್ರೆ ಏನ್? ಚಿತ್ತ. ಅಸ್ಥಿ ಭಾತಿ ಪ್ರಿಯ ಅಂದ್ರೆ ಏನ್? ಆನಂದ. ಸತ್ ಚಿತ್ತ ಆನಂದ ಅವು ಹೋದಾವ. ಅವು ಕ್ಯಾಡ್ ನಾಮ ರೂಪ ಒಂದು ಬ್ಯಾರೆ ಬಂದದ್ರಿಂದ ಅದೊಂದು ಬ್ಯಾರೆಗೆ ಆಗಿ ಕಾಣ್ಲಕತೈತಿ ನಿನಗೆ ಅಷ್ಟೇ. ಆದ್ರ ಅವೆಲ್ಲದರಲ್ಲಿ ನಾನೇ ಇದ್ದೇನೆ. ಮತ್ತು ಈ ಜ್ಞಾನಿ ಯಾವಾಗ ಅವಾಗ ಜ್ಞಾನ ಆಯ್ತಂದ್ರ, ಜ್ಞಾನ ದೃಷ್ಟಿ ಬಂತಂದ್ರ ಆವಾಗ ಜಗತ್ತನ್ನು ಏನತ್ ನೋಡ್ತಾನ ಅವ? ಸರ್ವಂ ಖಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ. ನನಗಿಂತ ಬೇರೆ ಇನ್ನೊಂದೇನು ಇಲ್ಲ ಇಲ್ಲ, ಎಲ್ಲ ನಾನ, ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತುಂಬಿಹನಂತೆ. ಹಿಂಗದ ಎಲ್ಲ ನಾನು. ಅದು ಮತ್ತು ಗೀತೆಯಲ್ಲಿ ಹೇಳಲ್ಲ ಏನಂತ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಹೇಳ್ಕೊಂಡು ಬಂದ. ಮತ್ತ ಆ ಪಂಡಿತ, ಆ ಜ್ಞಾನಿ ಎಲ್ಲ ಸಮಾನವಾಗಿ ತನ್ನನ್ನೇ ನೋಡ್ತಾನೆ ಎಲ್ಲದರಾಗೂ. ಹೌದಲ್ಲ? ಅದಕ್ಕೆ ಸಿದ್ಧಾರೂಢರಿಗೆ ಹೊಡೆದವ್ರಿಗೆ ಶಾಪ್ ಯಾಕೆ ಕೊಡಬಾರ್ದು? ನೀವು ಅವ್ರನ್ನ ಇದು ಮಾಡಬೇಕಾಗಿತ್ತು ಅಂದಾಗ ಸಿದ್ಧಾರೂಢರು ಏನಂದ್ರು? ಅಲ್ಲಪ್ಪ,
ಕಣ್ಣು ನಂದ, ಕೈನೂ ನಂದ, ನಾನು ಕಣ್ಣಾಗ ನಾನೇ ಬಟ್ಟು ಸುತ್ತಕೊಳ್ಳೋದು ಹೆಂಗ? ಹೌದಿಲ್ಲ? ಹೌದಾ ಇಲ್ಲ? ಯಾರು ಮಾಡ್ತೀರನ ತಮ್ಮ ಕಣ್ಣಾಗ ತಮ್ಮ ಬಟ್ಟು ಸುತ್ಕೊಂಡ್ರೆ ಹಿಂಗೆ ಬ್ಯಾನಿ ಮಾಡ್ಕೊಂಡು ಹಿಂಗೆ ಇದು ಮಾಡ್ಕೋತೀರನ? ಇಲ್ಲ. ಯಾಕಂದ್ರೆ ಅವನು ನಾನು ಈ ಬ್ಯಾರೆ ಎಲ್ಲೈತಿ ತನಕಿಂತ ಭಿನ್ನ ಇನ್ನೊಂದಿಲ್ಲ ಅನ್ನುವಾಗ ಎಲ್ಲ ಆತ್ಮಸ್ವರೂಪ ಅಂತೇಳಿ ತಿಳ್ಕೊಂಡಾಗ ಮತ್ತಿನ್ನೇನು ಶಾಪ್ ಕೊಟ್ಟು ಏನು ಮಾಡೋದು? ಹಿಂಗೆ ಈ ರೀತಿ. ಅದಕ್ಕೆ ಇಲ್ಲಿ ಏನಾಗ್ತೈತಿ ಅಂದ್ರೆ ಈ ನಾಮರೂಪಾತ್ಮಕ ಬ್ರಹ್ಮಾಂಡ ಈ ಪ್ರಪಂಚ ಎಲ್ಲ ತನ್ನಲ್ಲೇನ ತೋರ್ತೈತಿ. ತನ್ನಲ್ಲೇ ಎಲ್ಲಿ ತೋರ್ತೈತಿ? ತನ್ನಲ್ಲೇ, ತನ್ನೊಳಗೆ ಒಂದು ದೂರಿಲ್ಲ. ಅಂದ್ರ ತನ್ನ ಸ್ವರೂಪವನ್ನು ಬಿಟ್ಟು ಇದು ಬ್ಯಾರೆ ಅನ್ನೋದು ಇಲ್ಲ ಇಲ್ಲ. ಹೀಗದ. ಬಟ್ ತನ್ನೊಳಗೆ ಒಂದು ದೂರಿಲ್ಲ ಅಂದಾಗ ಆ ತನ್ನ ಸ್ವರೂಪವನ್ನು ಬಿಟ್ಟು ಮತ್ತೊಂದು ತನಕಿಂತ ಬ್ಯಾರೆ ಮತ್ತೊಂದು ಏನಾರ ಐತಿ ಅಂದ್ರೆ ಏನೂ ಇಲ್ಲ ಇಲ್ಲ. ಈ ರೀತಿ ಈ ಅಂದ್ರ ತನಕಿಂತ ಬೇರೆ ಇನ್ನೊಂದು ಏನೂ ಇಲ್ಲ ಇಲ್ಲ ಅನ್ನೋ ಜಗತ್ತೈತಿಲ್ಲ. ಜಗತ್ತೈತಿ ಇಲ್ಲೋ? ಜಗತ್ತೈತಿ. ಮತ್ತು ಅದೇಲೈತಿ ಜಗತ್ತು? ಎಲ್ಲೈತಿ ಅಂದ್ರೆ ನಾನು ಒಳಗೈತೆ ಅಂತ. ಜಗತ್ತು ಎಲ್ಲೈತಿ? ನಾನು ಒಳಗೈತಿ. ಅದು ಸುಮ್ಮ ಒಳಗೆ ಐತೆ ಅಂತ ಹೇಳೇನಿ. ನಿನಗೆ ಕಾಣ್ತೈತೆ ಅಂತ ಐತೆ ಅಂದೇನು, ಅದರ ಇಲ್ಲ ಇಲ್ಲ. ಆ ಮತ್ತೆ ಬೇರೆ. ಅದಕ್ಕೆ ಯಾಕಂತ ಕೇಳಿದ್ರೆ ಅದಕ್ಕೂ ಪ್ರಮಾಣ ಐತಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರೋದ್ಭೂತಂ ಯಥಾ ನಿದ್ರೆಯ ಅಂತ ಹೇಳ್ಕೊಂಡ್ಬಂದಾರೆ ದಕ್ಷಿಣಾಮೂರ್ತಿ ಸ್ತೋತ್ರ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ. ಈ ವಿಶ್ವಂ, ಈ ಜಗತ್ತೆಲ್ಲ ಇದು ಹೇಗದ? ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ಅಂತ ಉದಾಹರಣೆ ಅದು. ಅದನ್ನೇ ಶಿವಪುತ್ರ ಸ್ವಾಮಿಗಳು ಕನ್ನಡ ಮಾಡಿದರು. ಜಗವು ಕನ್ನಡಿಯೊಳಗೆ ತೋರುವ ನಗರದಂದದಿ ಕುತ್ರಾಸ್ತಿ ತನ್ನೋಳಿರ್ಬೋದು. ಬಗೆ ಕನಸಿನ ತೆರದಿ ಮಾಯದಿ ಹೊರಗೆ ತೋರುವುದು ಅಂದ್ರ ನೋಡು ಹೆಂಗೈತಿ. ನನ್ನೊಳಗೈತಿ ಅಂದ್ರೆ ಮತ್ತೆ ನಿನ್ನೊಳಗೆ ಎಲ್ಲೈತಪ್ಪ ಈ ಕಡೆ ಹೊರಗೈತಲ್ಲ ಜಗತ್ತು ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ರ ಅವ್ರ ಕನ್ನಡಿಯಾಗ ನೋಡ. ಅದು ಕನ್ನಡಿಯಾಗ ಏನು ತೋರ್ತದಲ್ಲ ಅಲ್ಲಿ ವಾಸ್ತವಿಕವಾಗಿ ಒಂದು ಅಂಗಡಿ ಮುಂದೆ ಅದು ಕನ್ನಡಿ ಇರ್ತಾವಲ್ಲ, ಅದ್ರ ಮೇಲೆ ನೋಡಿದ್ರೆ ಮುಂದಿನ ಬಸ್, ಅದ್ರ ಮುಂದೆ ಪಬ್ಲಿಕ್ ಹಾದು ಹೋಗೋದು, ಆ ಮುಂದಿನ ಬಿಲ್ಡಿಂಗ ಅವೆಲ್ಲ ಎಲ್ಲಿ ಕಾಣ್ತಾವ? ಕನ್ನಡಿ ಕನ್ನಡಿ ಒಳಗದಾವ ನಾವು. ಆ ರೀತಿ ಇವು ಎಲ್ಲ ಅದಾವ ಎಲ್ಲಿ ಅಂದ್ರೆ ಅವೆಲ್ಲ ನನ್ನ ಒಳಗೆ ಅದಾವ. ಆದರೂ ಮಾಯದಿ ಹೊರಗೆ ತೋರುವುದು. ಬಗೆದು ನೋಡಲು ಜ್ಞಾನ ಕಾಲದೋಳು ಒಗೆದು ತೋರ್ಪನು ತಾನೇ ಒಬ್ಬರಿಗೆ. ಜಗದ ಶ್ರೀಗುರು ದಕ್ಷಿಣಾಮೂರ್ತಿಗೆ ನಮಿಸೋಣ ಅಂತ ಹೇಳ್ಯಾರ. ಅದಕ್ಕೆ ಅಲ್ಲಿ ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ. ನಿಜಾಂತರ್ಗತಂ ಅಂದ್ರೆ ತನ್ನ ಆತ್ಮಸ್ವರೂಪದಲ್ಲಿ ಇದೆಲ್ಲ ಐತಿ. ಪಶ್ಯನ್ನಾತ್ಮನಿ ಮಾಯೆಯ ಹೊರಗೆ ಯಾಕೆ ತೋರ್ತೈತಿ ಅಂದ್ರೆ ಮಾಯಾ ಮೂಲಕವಾಗಿ ಪಶ್ಯನ್ನಾತ್ಮನಿ ಮಾಯಾ ಬಹಿರೋದ್ಭೂತಂ ಹೊರಗೆ ತೋರ್ಲಕತೈತಿ. ಅದು ಹೆಂಗೆ ಹೊರಗೆ ತೋರ್ತೈತಿ ಅದು ಅಂತ ಕೇಳಿದ್ರೆ ಯಥಾ ನಿದ್ರೆಯ ಅನ್ನೋದು. ಯಥಾ ನಿದ್ರೆ ಅಂದ್ರೆ
ಕನಸಿನೊಳಗೆ ನೋಡಂದ್ರೆ ಕನಸಿನ್ಯಾಗ ನೋಡಂದ್ರೆ ಹೆಂಗ ನೋಡು ಕನಸಿನ್ಯಾಗ ಈಗ ನೀನು ಒಂದು ಪಂಡ್ರಾಪುರಕ್ಕೆ ಹೋದಂಗಾಗಿತ್ತ ತಿಳ್ಕೊ ಹೊಸಾದ ಕೊಡ್ಬೇಕಲ್ಲ ಅವತ್ತು ತಿರ್ಗಿ ಈ ಕಡೆ ಹೇಳು ಒಂದರದಾಗೆ ಯಾಕೆ ಹೇಳೋದು ಹೌದಿಲ್ಲ ಪಂಡ್ರಾಪುರಕ್ಕೆ ಹೋದಂಗಾಗಿತ್ತು ಪಂಡ್ರಾಪುರದಾಗ ಕಂಡಾಪಟ್ಟಿ ಲಕ್ಷಾನ್ ಗಟ್ಲೆ ಜನ ಜಾತ್ರಿ ಏನದೇನು ಅಲ್ಲೇನು ಭಜನೆ ಏನು ಕೀರ್ತನೆ ಏನು ಅದೇನು ದುಂಶ ಅಷ್ಟೆಲ್ಲ ನಾನು ಆ ಜಾತ್ರೆಗೆ ಹೋಗಿದ್ದೆ ಅಂತ ಹಿಂಗೆ ಅವ ಕನಸಿನ್ಯಾಗ ಆಯ್ತಲ್ಲ ಒಬ್ಬನ ಮುಂದೆ ಹೇಳ್ದ ಆದ್ರೆ ಬಗೆದು ನೋಡಲು ತಾನೇ ಒಬ್ಬನೇ ಆತಂದ್ರೆ ಅಲ್ಲಿ ವಿಚಾರ ಮಾಡಿ ನೋಡಿದ್ರೆ ಯಾಕೆ ಆದ ಕೂಡಲೇ ಆವಾಗ ಇಟ್ಟುತನ ನಾ ಜಾತ್ರೆಯಾಗೋ ಇವು ಕಾಣಿಸ್ತಿದ್ನಿ ಅಲ್ಲಿ ಜಾತ್ರೆ ಮಂದಿ ಕಂಡಾಪಟ್ಟಿ ಎಲ್ಲ ದೇವಸ್ಥಾನ ಎಲ್ಲ ಇದ್ದು ಈಗ ನೋಡಿದ್ರೆ ಇಲ್ಲಿ ಹಾಸಿಗೆ ಆಗದೇನಿ ಒಬ್ಬ ಅದೇನಿ ಏನು ಮತ್ತೊಬ್ರಿಲ್ಲ ಏನಿಲ್ಲ ಆ ರೀತಿ ಜ್ಞಾನ ಕಾಲದೋಳು ಒಗೆದು ತೋರ್ಪನು ತಾನೇ ಒಬ್ಬನೇ ನಾನು ಜ್ಞಾನ ಆಯ್ತು ಅಂದ್ರೆ ಜಾಗೃತ ಆದ ಕೂಡಲೇ ಹಂಗ ಸ್ವಪ್ನದ ಪದಾರ್ಥ ಎಲ್ಲ ಹೋಗಿ ತಾವು ಒಬ್ಬನೇ ಇರ್ತಾನೋ ಜಾಗೃತ ಆದ ಕೂಡಲೇ ಕನಸು ಹೋಗಿ ಒಬ್ಬನ ಕಾಣ್ತಾನಿಲ್ಲೋ ಹಂಗ ಜ್ಞಾನ ಆಯ್ತು ಅಂದ್ರೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಆಯ್ತಂದ್ರ ಇದೆಲ್ಲ ಹೋಗಿ ಅದು ಇದು ಅನ್ನೋದೆಲ್ಲ ಹೋಗೇ ಬಿಡ್ತೈತಿ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ಎಲ್ಲವೂ ಆತ್ಮ ಸ್ವರೂಪವೇ ಐತಿ ನನ್ನನ್ನು ಬಿಟ್ಟು ಇನ್ನೊಂದು ಏನು ಇಲ್ಲ ಅಂತ ಹೀಗೆ ಜ್ಞಾನ ಆಗ್ತೈತಿ ಆದ್ದರಿಂದ ಈ ರೀತಿ ಅಲ್ಲಿ ಇದು ಆಗಬೇಕಾದ್ರೆ ಆರೈಯಬೇಕದನು ಅನುಭವದಿ ಅಂದ್ರೆ ಅದನ್ನ ಆರೈಯಬೇಕು ಅಂದ್ರೇನು ಇದನ್ನು ವಿಚಾರ ಮಾಡಿ ನೋಡಿದ್ರಾಗ ತನ್ನ ಅನುಭವದಿಂದ ನೋಡಿದ್ರೆ ಈ ರೀತಿ ನಾನು ಜಗತ್ತಿನೊಳಗೆ ಅದೇನತ್ತ ಕಂಡೈತ್ರ ನಾ ಜಗತ್ತಿನಾಗ ನೀ ಈಗ ಪ್ರತಿಯೊಬ್ಬರ ಅನುಭವ ಹಿಂಗೈತಿ ಏನೈತಿ ಈ ಜಗತ್ತಿನಾಗ ನಾ ಅದೇನಿ ಹೌದಲ್ಲ ಆದ್ರೆ ಜಗತ್ತಿನಾಗ ನೀ ಅದೇವ ನಿನ್ನ ಜಗತ್ತೈತೋ ಇಲ್ಲಿ ನಮ್ಮ ಅಂದ್ರ ಪ್ರತಿಯೊಬ್ಬರ ಅನುಭವದಿಂದ ನೋಡಿದಾಗ ಈ ಜಗತ್ತಿನಾಗ ನಾನು ಒಬ್ಬ ಅದೇನಿ ತಿಂಕಾಂತ ಆದ್ರ ತಪ್ಪಿಲ್ಲ ಜಗತ್ತಿನಾಗ ನೀ ಇಲ್ಲ ಮತ್ತೇನು ನಿನ್ನೊಳಗೆ ಜಗತ್ತೈತಿ ಯಾಕಂದ್ರೆ ಅಲ್ಲಿ ಅನುಭವದಿಂದ ನೋಡು ಅಂತ ಹೇಳಿದ್ರಲ್ಲ ಅನುಭವ ಏನು ಅದ ಕನಸಿನ ಅನುಭವನ ನೋಡಿಬಿಡ್ಲ ಏನದು ಅನುಭವದಿಂದ ನೋಡೋದಂದ್ರ ಆ ಪಂಡ್ರಾಪುರ ಜಾತ್ರೆಗೆ ನೀ ಹೋಗಿದ್ಯೋ ಏನ ಆ ಪಂಡ್ರಾಪುರ ಜಾತ್ರೆನ ನಿನ್ನೊಳಗೆ ಬಂದಿತ್ತೋ ಇಲ್ಲಿ ನೋಡ್ಲ ಹೆಂಗೈತಲ್ಲ ಕನಸಿನಾಗರ ಆ ಅನುಭವದಿಂದ ನೋಡಿದ್ರ ನಾ ಪಂಡ್ರಾಪುರಕ್ಕೆ ಹೋಗಿದ್ನಿ ಜಾತ್ರೆಯಾಗಿ ಇದ್ದಿನ ಅಂತೇಳಿ ಕಾಣ್ತೈತಿ ಮತ್ ಯಾತ್ರೆಗೆ ಆದ್ಮೇಲೆ ನೋಡಿದ್ರ ನಾ ಪಂಡ್ರಾಪುರಕ್ಕೆ ಹೋಗಿಲ್ಲ ಆ ಪಂಡ್ರಾಪುರ ಜಾತ್ರೆ ಕ್ಷೇತ್ರ ಎಲ್ಲ ಇಲ್ಲೇ ಬಂದಿತ್ತು ಅದು ಹೌದಲ್ಲ ನನ್ನ ಒಳಗ ಹೌದ ಹಂಗ ಈ ಜಗತ್ತಿನೊಳಗ ನಾ ಅದೇನಿ ಅಂತ ಈಗ ಅವಿದ್ಯಾ ನಿದ್ರೆಯಲ್ಲಿ ಇದ್ದದ್ರಿಂದ ಹಂಗೆ ಕಾಣ್ತೈತಿ ಮತ್ತದ ಅವಿದ್ಯಾ ನಿದ್ರೆ ಹೋಗಿ ಹೊರಜಾಗ್ರ ಬಂತು ಜ್ಞಾನಾವಸ್ಥಾ ಬಂತು ಜ್ಞಾನ ಆಯ್ತು ಅಂದ್ಕೂಡೇನ ಜಗತ್ತಿನಾಗ ನಾ ಎಲ್ಲಿ ಜಗತ್ತ ಇನ್ನ ನನ್ನಲ್ಲಿ ಐತಂದ್ರೆ ನಡಿತೈತೆ ಹೆಂಗೆ ಬರ್ತೈತಿ ಯಾಕಂದ್ರೆ ನಾನು ಅಂತ ಪರಿಪೂರ್ಣ ಯಾಕಂದ್ರೆ ಈಗ ಏನಾಗೈತೆ ಅಂದ್ರೆ ನಾನು ಆ ಪರಮಾತ್ಮನೊಡನೆ ಅಭೇದವಾಗಿದ್ದರಿಂದ ನಾ ಇಷ್ಟು ಪರಿಪೂರ್ಣ ಈ ಬ್ರಹ್ಮಾಂಡವನ್ನೆಲ್ಲ ಒಳಕೊಂಡು ಇವೆಲ್ಲ ನನ್ನೊಳಗದವು
ಇವೆಲ್ಲ ಅದಕ್ಕೆ ಅಲ್ಲಿ ದೇವಿ ಪುರಾಣದಾಗೂ ನೋಡ್ಬೇಕಾದ್ರೆ ನನ್ನೊಳಗೂ ಹೋಗಿ ನೋಡಿ ಎಲ್ಲ ನೋಡು ಐತ್ ನೋಡು ಒಳಗಡೆ ಅಂದ್ರೆ ಇಲ್ಲ ಅವ್ರ ವಿಷ್ಣುನೊಳಗೂ ಹೋಗಿ ನಾವು ಹಿಂಗೆ ಬ್ರಹ್ಮನೊಳಗೂ ಹೋಗಿ ನೋಡಿದ್ರು ಮತ್ತೆ ಹಿಂಗೆಲ್ಲ ವಿಷ್ಣುನೊಳಗೂ ಹೋಗಿ ನೋಡಿದ್ರು ಹಿಂಗೆಲ್ಲ ದಿಕ್ಕು ತಪ್ಪಿ ಅವೇನೋ ನಾಭಿ ದ್ವಾರದಿಂದ ಬಂದತ್ತಾವ. ಅದಕ್ಕಾಗಿ ಈ ರೀತಿ ಈ ಹೇಗೆ ವಿಚಾರ ಮಾಡಿ ನೋಡಿದ್ರೆ ತನ್ನಲ್ಲಿ ಸ್ವಪ್ನ ತೋರೈತೆ, ಅದರಂತೆ ಈ ಜಗತ್ತೆಲ್ಲ ತನ್ನ ಆತ್ಮ ಸ್ವರೂಪದಲ್ಲಿನ ಇದು ತೋರಿ ಅಡಗತೈತೆ. ಆ ದಂಡಿ ಅನುಭವದಿಂದ ನಾವು ನೋಡಬೇಕು ಅಂದಾಗ ಈ ಪರಿಪೂರ್ಣ ಬ್ರಹ್ಮಕ್ಕೂ ತನಗೂ ಭೇದ ಇಲ್ಲ ಹೆಂಗಾಗ್ತೈತಿ ಅನ್ನೋದು ಈಗ ಎರಡು ನುಡಿ ಅಂತ ಹೇಳಿದ್ರು. ಶಿವಾಯನ್ಮ ತಗೋ ಮತ್ತೇನು ಅದಕ್ಕೆ ಮತ್ತಿನ್ನೇನು ಅದು ಹೋಗಿ 2 ತಾಸಿಗೆ ಕೂಡ್ತೈತೆ ಮತ್ತೇನು 2 ಟೈಮ್ ಹೇಳೋದು 1 ಟೈಮ್ ಮುಗಿಸೇ ಬಿಡೋದು. 1 ತಾಸು ಹೇಳೋದಿರ್ತೈತೆ ಶಾಸ್ತ್ರ, ಮತ್ತು ಹೋಗಿ 2 ತಾಸಕ್ಕೆ 1.5 ತಾಸದ ಒಳಗಂತೂ ಇಲ್ಲೇ ಇಲ್ಲ ಹಂಗ ನಡೆದೈತೆ. ಹೌದಿಲ್ಲ? ತಗೋ ಏನು ಗೌರ್ಮೆಂಟ್ ಟೈಮ್ ಅದೇನು ನಮಗೆ. ಮೂರನೇ ನುಡಿ ಹೇಳ್ತಾರೆ. ಈಗ 1ನೇ ನುಡಿಯಲ್ಲಿ ತೊಂಪದ ವಿಚಾರ ಮಾಡಿದರು, 2ನೇ ನುಡಿಯಲ್ಲಿ ತತ್ಪದ ವಿಚಾರ ಮಾಡಿದರು, ಈ 3ನೇ ನುಡಿಯಲ್ಲಿ ಅಸಿ ಪದ ಹೇಳ್ತಾರೆ. ಅಭೇದ ತುಂಬಿ ತುಳಂಕದ ಆನಂದ ಸುಧಾಬ್ದಿ ತಾನೆಂಬುದು ಒಂದು ಅರಿವು ತನ್ನೊಳು ಲೀಯಮಾಗೆ ಶಂಭುಲಿಂಗದ ಕೂಟ ವಧು ತಾನೆ ನಿಜ ಮುಕ್ತಿ ಎಂಬುದೇ ನಂಬುಗೆ ಬೆರತಿಲ್ಲವೆಂದು ಅಂತ ಹೇಳಿದ್ರು. ತುಂಬಿ ತುಳಂಕದ ಆನಂದ ಸುಧಾಬ್ಧಿ, ಆನಂದ ಸುಧಾಬ್ಧಿ, ಅಬ್ಧಿ ಅಂದ್ರೆ ಸಮುದ್ರ, ಅಪ್ ಧಿ, ಅಪ್ ಅಂದ್ರೆ ನೀರು, ಧಿ ಅಂದ್ರೆ ಸಮೂಹ, ನೀರಿನ ಸಮೂಹ ಅಂದ್ರೆ ಅರ್ಥಾತ್ ಸಮುದ್ರ. ಯಾವ ಸಮುದ್ರ ಇದು? ಸಾಮಾನ್ಯ ನಾವು ಇಲ್ಲಿ ಹ್ಯಾಂಗ ಅದಕ್ಕೆ ಉಪಮಾ ಕೊಟ್ಟಾರ, ಅದಕ್ಕೆ ಸಮುದ್ರದ ಉಪಮಾ ಕೊಟ್ಟಾರ. ಇದಕ್ಕೆ ತುಂಬಿ ತುಳಂಕದ ಆನಂದ ಸುಧಾಬ್ಧಿ. ಯಾವ ಸಮುದ್ರದ? ಉಪ್ಪಿ ನೀರಿಂದ ಅಲ್ಲ, ಆನಂದದ ಸಮುದ್ರ ಐತಿ ಅಂದ್ರ. ಆ ಆನಂದದ ಸಮುದ್ರ ಹೆಂಗ ಐತಿ ಅಂದ್ರೆ ತುಂಬಿ ತುಳಂಕದ ಅಂದ್ರೆ ತುಂಬಿ ತುಳ್ಕೋದಿಲ್ಲ ಅಂದ್ರೆ ಅದಕ್ಕೆ ಬಹಳ ವಿಚಿತ್ರ ಮಾತೈತಿ ಅದು. ಅಂದ್ರ ಸಮುದ್ರ ಏನೈತಿ ನೋಡು, ಉಪಮಾ ಕೊಟ್ಟಾರ ಅದರದ್ದು. ಯಾಕಂದ್ರೆ ಅದನ್ನು ತುಂಬಿ ತುಳ್ಕೋದೇ ಇಲ್ಲ. ಯಾಕಂತ ಕೇಳಿದ್ರೆ ವಾಸ್ತವಿಕ 8 ತಿಂಗಳ ತನಕ ಆ ಸಮುದ್ರದ ನೀರನ್ನ ಸೂರ್ಯನ ತೇಜಪುಂಜ ಕಿರಣಗಳು ಪಂಪ್ ಸೆಟ್ ಹಚ್ಚಿ ಜಗ್ಗದಂಗೆ ಜಗತ್ತಿರ್ತಾವ. ಅದನ್ನು ಉಗಿ ಮಾಡಿ ಮಾಡಿ ತಗೋತಾವ. ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ನಿಮ್ಮ ಒಲಿ ಮ್ಯಾಗಿನ ಬೋಗಣೆ ನೀರ ಅಟ್ಟಿಸ್ತಾವ, ಗೊತ್ತೈತೇನ? ಅದನ್ನೇ ನೀ ನೋಡ್ಬೇಕಾದ್ರೆ ಮೇಲೆ ಒಂದು ಡಕ್ಕನ್ ಮುಚ್ಚಿದಾಗ ನೋಡ ಅದಕ್ಕೆ ಹನಿ ಹನಿ ಹತ್ಕೊಂಡಿರ್ತಾವ. ಹೌದು, ಆ ಹನಿ ಹೆಂಗ ಹತ್ತಿದ್ರೆ ಉಗಿಯಾಗಿ ಮ್ಯಾಲೆ ಹೋಗಿದ್ದ, ಅದಕ್ಕೆ ತಟ್ಟಿದ್ರಿಂದ ಮತ್ತೆ ಹನಿ ಆಗೈತೆ. ಅದು ಹಂಗ ಉಗಿಯಾಗಿ ನೀರು ಆ ಸೂರ್ಯನ ತೇಜಪುಂಜ ಕಿರಣಗಳಿಂದ ಅದನ್ನು ಉಗಿ ಮಾಡಿ ನೀರು ಮ್ಯಾಲೆ ತಗೋತೈತೆ. ಅದು ಸೃಷ್ಟಿ ಕಾರ್ಯ ನಡಿಬೇಕಲ್ಲ. ಮತ್ತು ಮಳೆ ಬೆಳೆ ಎಲ್ಲ ಬರ್ಬೇಕಾದ್ರೆ ಮತ್ತೆ ಅದು ಹಂಗ ಮಾಡ್ಬೇಕಾಕತಿ. ಈ ರೀತಿ 8 ತಿಂಗಳ ತನಕ ಜಗತ್ತದು. ಏನು ಬ್ಯಾಸಿಗೆಯಾಗ ಅದೆಲ್ಲ. ಆವಾಗ ಕೆಲವೊಂದು ಹೊಳಿ ಸಹಿತ ಬಚ್ಚಿರ್ತಾವ, ಹೊಳಿನೂ ಇಲ್ಲ.
ನೀರೇ ಇಲ್ಲ. ಹೊಳೆಯಾಗೂ ನೀರಿಲ್ಲ. ಇಲ್ಲಿ ಮತ್ತು ಎಲ್ಲಿ ಸಮುದ್ರದೂ ಇದ್ದದ್ದು ಜಕ್ಕೋತೈತಿ. ಹೊರಗಿನೂ ಬಂದು ಕೂಡೋದು, ಅದಕ್ಕೆ ಅದ್ರಾಗ ಬಂದು ಸಮುದ್ರಕ್ಕೆ ಏನು ಹೊಳಿ ಕೂಡ್ತಾವಲ್ಲ, ಅವಾಗ ಎಲ್ಲಿ ಇನ್ನು ಕೆಲವೊಂದು ಬತ್ತಿ ಕೂತಾವ ಅಂದಾಗ ಮತ್ತು ಅಲ್ಲಿ ನೀರು ಎಲ್ಲಿ ಹೋಗ್ತಾವಲ್ಲಿ ಇಲ್ಲ. ಅವಾಗ ನೀರು ಬರೋದಿಲ್ಲ. ಇದ್ದದ್ದು ಹೋಗ್ಲಕತ್ಯಾವ. ಆದ್ರೆ ಹಿಂಗೆಲ್ಲ ಇಟ್ಟು ಹೋಗ್ಲಕತ್ಯಾವು ಅಂದ್ರೆ ಅದು ಕಡಿಮೆ ಆಕತಿ ಏನು ಅಂದ್ರೆ ಇಲ್ಲಿಲ್ಲ. ಒಂದು ಗೇಣೂ ಕಡಿಮೆ ಆಗೋದಿಲ್ಲ ನೋಡಿ. ನಾವು ಈಗ 50 ವರ್ಷ ಹೇಳಿದ್ರೆ ನಾವು ಬಾಂಬೆದಾಗ ನೋಡ್ತೀವಿ ದಿನ. ಅದು ಎಲ್ಲಿಗೆ ಇರಬೇಕಾದ್ರದ್ದು ಸೀಮಿ ಬರಾಬರಿ ಅಲ್ಲಿಗೆ ಇರ್ತದೆ. ಅಷ್ಟೆಲ್ಲ ಹೋದ್ರು ಇನ್ನು 4 ತಿಂಗಳು ಮಳೆಗಾಲ ಬರ್ತಂದ್ರೆ ಈಗೇನು ಮಾನ್ಯ ಮಳೆ ಸುರಿದದ್ದೇನು ಏನು ಈ ಎಲ್ಲ ಇದು ಜಗತ್ತ ಅಲ್ಲೋಲ್ ಕಲ್ಲೋಲ್ ಆಗಿ ಹೋಗೈತಿ. ಬರೀ ನೀರು ಹೌದಲ್ಲ. ಮತ್ತು ಈ ನೀರೆಲ್ಲ ಎಲ್ಲಿಗೆ ಅದು ಇಲ್ಲಿಗೆ ಎಲ್ಲ ಕುಡ್ಕೊಂಡು ಹೊಳಿ ಹೋಗಿ ತುಂಬಿ ಹೊಳಿ ಹೋಗಿ ಸಮುದ್ರಕ್ಕೆ ಕೂಡಿದ್ರ ಈ ದೇಶದಾಗ ಜಗತ್ತಿನಾಗ ಹೊಳಿಗಳು ಎಟ್ಟದಾವ. ಜಗತ್ತಿನಾಗ ಅವು ಎಲ್ಲ ಹೊಳಿ ಹೋಗಿ ಸಮುದ್ರಕ್ಕೆ ಕೂಡ್ತಾವ. ತುಂಬಿ ಹೊಳಿ ಹೋಗಿ ಆ ಸಮುದ್ರದಾಗ ಪ್ರವೇಶ ಆಗ್ತಾವು. 1 ಇಂಚರ ಹೆಚ್ಚಾಗಬೇಕಲ್ಲ ಅದು ಇಲ್ಲ. 1 ಇಂಚನೂ ಹೆಚ್ಚಾಗಿಲ್ಲ ನೋಡೋದು. ಏನು ವಿಚಿತ್ರ ಇರ್ಬೇಕು. ಇಂತಿಂತ ಹೊಳಿ ಇವೆಲ್ಲ ಬಂದು ಸಮುದ್ರವನ್ನು ಸೇರ್ತಾವ. ಆದರೂ ಏನೂ ಇಲ್ಲ. ಎಟ್ಟೈತಿ ಅಟ್ಟ ಇರ್ತೈತಿ. ತುಂಬಿ ತುಳುಕಾಡೋದಿಲ್ಲ ಅದು. ಹಂಗತ್ತ ಸಮುದ್ರ ದಂಡಿಗೆ ಹಚ್ಚೆ ಮನಿ ಅದಾವ. ಹಂಗಾದ್ರೆ ಬಾಂಬೆ ಹೆಂಗೈತಿ ಗೊತ್ತೇನು? ಬಾಂಬೆ ಹೆಂಗೈತಂದ್ರೆ ಈಗೇನು ನೀವು ಕೂತಿರಲ್ಲ ಹಿಂಗೆ ಬಾಂಬೆ ಐತಿ. ಹಿಂಗೆ ಕೂತಿರ ಬಾಂಬೆ ಐತೆ ಅಂದ್ರೆ ಏನಾದ್ರ ಅಂದ್ರೆ ಈಗೇನು ನೀವು ನಡು ಕೂತಿರಲ್ಲ ಹಿಂಗೆ ಬಾಂಬೆ ಐತಿ. ಈ ಉಳಿದ ಜಾಗ ಐತಲ್ಲ, ನಿಮ್ಮ ಸುತ್ತ ಜಾಗ ಐತಿಲ್ಲೋ, ಹಿಂಗೆ ಪೂರಾ ಸುತ್ತ ಸಮುದ್ರ ಐತಿ. ಬರೀ ಒಂದು ಹಾದಿ ಐತಿ. ಅದು ನೀರು ಹಾದಿಲ್ಲ. ಅದು ಅಲ್ಲಿ ಪೂಲ್ ಕಟ್ಟಿ ಹಾದಿ ಮಾಡ್ಯಾರ ಅವರು. ಇದು ನಡು ಐತಿ. ಬಾಂಬೆ ನಡು ಐತಿ. ಸುತ್ತ ಪೂರ ಎಲ್ಲ ಸಮುದ್ರದ ನೀರ ಐತಿ. ಇಲ್ಲೊಂದು ಪೂಲ್ ಕಟ್ಟಿ ಗಾಡಿಗಳು ಮೋಟ್ರ್ಗಳು ಇಲ್ಲಿ ರೈಲ್ವೆ ಹೋಗ್ಲಕ್ಕ ಹಾದಿ ಮಾಡ್ಯಾರ ಅಷ್ಟೇ. ಮತ್ತು ತುಂಬಿ ತುಳ್ಕಿದ್ರೆ ಇದೇನು ಉಳಿಬೇಕು? ಬಾಂಬೆ ಸುತ್ತೆಲ್ಲ ಅದೈತಿ. 1 ಇಂಚನು ಹೆಚ್ಚಿಗೂ ಆಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ. ಅಷ್ಟೇ ಇರ್ತದ ನೋಡೋದು. ಮತ್ತು ಇಲ್ಲಿ ಮಳೆ ಏನು ಮಾಡ್ತೀಯ, ಅಲ್ಲಿ ಮಳೆ ಆಗೋದು ಕೊಡ ತಗೊಂಡು ಸುರಿದಂಗೆ ಹಂಗೆ ದಾಬ್ 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 ರೋಡ್ ಮೇಲೆ ನಡಮಟ ನೀರು ಬಂದಿರ್ತಾವ. ಒಮ್ಮೊಮ್ಮೆ ಹಿಂದಕ್ಕೊಮ್ಮೆ ಬಂದ್ರೆ ಈ ಬಾಂಬೆಗೆಲ್ಲ ಹಾಲು ಪೂರೈಸಬೇಕಾದ್ರೆ ಆ ಬೈಸ್ಕ ತಬೇಲತ್ತಾರ. ಅಲ್ಲಿ ಎಮ್ಮಿಗಳು ಕಟ್ಟಿದ್ರು, 100,000 ಎಮ್ಮಿಗಳು ಕಟ್ಟಿರ್ತಾರೆ. ಒಟ್ಟು ನೀರು ತುಂಬಿ ಸಾತ್ ಹೋದು. ಒಟ್ಟು ಒಮ್ಮೆ ಮಳೆ ಅಂದ್ರೆ ಹಂಗೆ ಈ ಕೆಳಗಿನ ಫ್ಲೋರ್ ಇದು ಓಡಿ ಮ್ಯಾಲ ಹೋಗಿ ಏರ್ ಕೂತಾರ ಅವ್ರು ಮ್ಯಾಲಿನ ಮನೆ ಹಿಂಗೆ ಮಳೆ ಹಂಗೆ. ಆದರೂ ಸಮುದ್ರ ಏನಾಯ್ತು ನೋಡ, ಅವೆಲ್ಲ ಹೋಗಿ ಸಮುದ್ರದಾಗ ಕೂಡ್ತಾವು. ಆದ್ರೆ ತುಂಬಿ ತುಳಿಕಾಡ್ತೈತಿ ಅನ್ನೋದು ಇಲ್ಲ. ಹಂಗನ ಇದನ್ನು ಯಾವ್ದದು ಆ ಉಪ್ಪಿ ನೀರಿನ ಸಮುದ್ರ, ಆ ಸಮುದ್ರ ಅಲ್ಲ, ಆನಂದ ಸಮುದ್ರ ಇದು.
ತುಳಂಕದ ಆನಂದ ಸುಧಾಬ್ಧಿ ತಾನೆಂಬುದೊಂದರಿವು ತನ್ನೊಳು ಲೀಯಮಾಗಿ. ಅಂದ್ರ ಇಂಥ ತುಂಬಿ ತುಳುಕ್ಯಾಡ್ಲಾರ್ದಂಥ ಈ ಆನಂದವೆಂಬ ಸಮುದ್ರ ಏನೈತಲ್ಲ, ಆ ಸಮುದ್ರ ಅಂತಕ್ಕಂಥದ್ದು ಏನದ ಅದು ನಾನೆಂಬುದು ಅರಿವು, ಅದ ನಾದೇನಿ ಅಂತಕ್ಕಂಥ ಅರಿವು ಅಂದ್ರೆ ಆ ಜ್ಞಾನ. ಆ ಪರಬ್ರಹ್ಮ ವಸ್ತು ಹೇಗದಂತ ಕೇಳಿದ್ರೆ ತುಂಬಿ ತುಳುಕಲಾರದಂಥ ಸಮುದ್ರ ಪ್ರಾಯವಾಗಿ ಆನಂದ ಸಮುದ್ರವೇ ಆ ಪರಮಾತ್ಮ ಪರಬ್ರಹ್ಮ ವಸ್ತು ಐತೆ ಸಮುದ್ರದಂತೆ. ಮತ್ತು ಅದುವೇ ತಾನೆಂಬುದು ಒಂದು ಅರಿವು ತನ್ನೊಳು ಲೀಯಮಾಗಿ, ಅದೇ ನಾನಿದ್ದೇನೆ ಅಂತಕ್ಕಂಥ ಜ್ಞಾನ. ಅರಿವು ಅಂದ್ರೆ ಜ್ಞಾನ, ಅದು ಜ್ಞಾನ ಆಗಿ ಮತ್ತು ಆ ಜ್ಞಾನವು ಕೂಡ ತನ್ನೊಳು ಲೀಯಮಾಗೆ ಅಂತ. ಆ ಜ್ಞಾನವು ಕೂಡ ತನ್ನೊಳಗೆ ಲೀನ ಲಯವಾಗಿ ಹೋಗಬೇಕು. ಹೆಂಗೆ? ಆವಾಗ ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಅಂದ್ರ ಅದು. ಆ ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಅಂದ್ರ ಈ ರೀತಿ ಇಲ್ಲಿ ಏನಂದ್ರೆ ತುಂಬ ತುಳಂಕದ ಆನಂದ ಸುಧಾಬ್ಧಿ ತಾನೆಂಬುದೊಂದು ಅರಿವು ತನ್ನೊಳು ಲೀಯಮಾಗಿ. ಅಂದರೆ ಸಾಮಾನ್ಯವಾಗಿ ಒಂದು ಅರಣ್ಯಕ್ಕನ ಬೆಂಕಿ ಹತ್ತಿರ್ತದೆ, ದೊಡ್ಡದೊಂದು ಕಾಡು ಅರಣ್ಯ. ಬೆಂಕಿ ಹತ್ತಂದ್ರೆ ಏನ್ ಮಾಡ್ತದೆ ಅದು? ಎಲ್ಲ ಸುಟ್ಕೊತ ಹೋಗ್ಬಿಡ್ತೈತಿ. ಗಿಡ ಗಂಟಿ ಹುಲ್ಲ ಕಸ ಕಡ್ಡಿ ಇದ್ದದ್ದೇನು ಎಲ್ಲ ಸೊಟ್ಟ ಹಸನ ಮಾಡ್ತ, ಹಸನರ ಮಾಡ್ತ ಎಲ್ಲ ನಾಶ ಮಾಡಿಬಿಡ್ತ. ನಾಶ ಮಾಡ್ತಾ ಇರ್ತೈತಿ. ತಾನು ನಾಶ ಆಗಿ ಹೋಗ್ತೈತಿ. ಮುಂದೆ ಅದ್ರ ಬಾಯಿಗೆ ಏನು ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತೈತಿ? ತಾನು ಆರಿ ಹೋಗ್ತೈತಿ. ಹೌದಿಲ್ಲ? ಹಂಗ ಇಲ್ಲಿ ಎಲ್ಲವನ್ನು ನಾಶ ಮಾಡಿ ಆ ಬೆಂಕಿ ತಾನು ಹೆಂಗೆ ಇಲ್ಲಾಕೈತೋ ಹಂಗ ಈ ತುಂಬಿ ತುಳಂಕದ ಆನಂದ ಸುಧಾಬ್ದಿಯೇ ತಾನೆಂಬುದೊಂದು ಅರಿವು, ಅದನಾದಿರಿ ಅನ್ನುವ ಈ ಜ್ಞಾನ ಇದನ್ನು ಏನು ಮಾಡ್ತೈತಿ ಅಂದ್ರ ಈ ಮೂಲ ಕಾರಣವಾದ ಅವಿದ್ಯ, ಅದರ ಜಾಲ ಏನೈತಿಲ್ಲ ಕಾರ್ಯವರ್ಗ ಎಲ್ಲ ಒಟ್ಟುಕ್ಕೂರ್ನು ನಾಶ ಮಾಡಿಬಿಡ್ತೈತಿ. ಎಲ್ಲವನ್ನು ನಾಶ ಮಾಡಿ, ಅವಿದ್ಯಾ ಜಾಲವನ್ನೆಲ್ಲ ನಾಶ ಮಾಡಿ ಆ ಜ್ಞಾನವು ಕೂಡ ಆ ಬೆಂಕಿ ಅಗ್ನಿಯಂತೆ ಏನಾಕತಿ? ತಾನು ನಾಶ ಆಗೋಕತಿ. ಯಾಕಂದ್ರೆ ಇದು ಜ್ಞಾನ ಅದಂಗೆ ನಾಶ ಆಕೈತಿ ಅಂತ ನೀವು ಅಂದ್ರೆ ಅದು ವೃತ್ತಿ ರೂಪ ಜ್ಞಾನ ಐತಿ. ಅಹಂ ಬ್ರಹ್ಮಾಸ್ಮಿ ಅಂತ ಉದಯವಾದ ಜ್ಞಾನ ವೃತ್ತಿ ರೂಪ ಜ್ಞಾನ ಐತಿ. ಅದು ಹುಟ್ಟೈತಿ ಅಂದ್ರೆ ಆಕೈತಿ, ತನ್ನೊಳು ಲೀಯಮ ಲಯ ಆಕೈತಿ. ಆದ್ದರಿಂದ ಆ ಆನಂದ ಸಾಗರವೇ ಅಂತಕ್ಕಂಥ ನಾನು ಇದ್ದೇನೆ ಅನ್ನುವ ಯಾವುದೊಂದು ಅರಿವು, ಆ ಜ್ಞಾನ, ಅದು ಕೂಡ ತನ್ನೊಳಗೆ ಲೀಯಮಾಗೆ ಅಂತ ಹೇಳ್ಯಾರ. ಅಂದ್ರೆ ಇದಕ್ಕೆ ಶಾಸ್ತ್ರದಲ್ಲಿ ಏನಂತ ಕರೀತಾರು ಅಂದ್ರೆ ಇನ್ನೊಂದನ್ನು ನಾಶ ಮಾಡ್ಲಾಕನು ಆ ಬೆಂಕಿ ಆ ಅರಣ್ಯದ ಸಂಪೂರ್ಣ ಎಲ್ಲ ವಸ್ತುಗಳನ್ನು ಸುಟ್ಟು ನಾಶ ಮಾಡ್ಲಕ್ಕ ಆ ಬೆಂಕಿನ ಕಾರಣ. ಹೌದಲ್ಲ? ಮತ್ತು ತಾನ ನಾಶಕ್ಕೆ ತಾನ. ಹಂಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಕೂಡ ಅಜ್ಞಾನದ ಕಾರ್ಯವಾದ
ಈ ಅನಾತ್ಮ ವರ್ಗವನ್ನೆಲ್ಲ ನಾಶ ಮಾಡ್ಲಾಕೂ ತಾನ ಕಾರಣ ಮತ್ತು ನಾಶ ಆಗ್ಲಾಕೂ ತಾನ ಕಾರಣ. ಅದಕ್ಕೆ ಸ್ವಪರ ನಿರ್ವಾಹಕ ಅನ್ನುತ್ತಾರೆ. ಶಾಸ್ತ್ರದಲ್ಲಿ ಏನಂತಾರೆ? ಸ್ವಪರ ನಿರ್ವಾಹಕ. ಸ್ವ ಅಂದ್ರೆ ತಂದು, ಪರ ಅಂದ್ರೆ ಇನ್ನೊಂದರದು ನಿರ್ವಾಹ ಮಾಡಿಬಿಡ್ತೈತಿ. ಹೀಗೆ ಅದಕ್ಕೆ ಅದು ತಾನೆಂಬುದೊಂದು ಅರಿವು ತನ್ನೋಳು ಲೀಯಮಾಗೆ ಅಂತ ಅದಕ್ಕೆ ಹೇಳ್ಯಾರ. ಅದು ಹೆಂಗ? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಯಥೈದಾಂಸಿ ಸಮಿದ್ದೋಗ್ನಿ ಭಸ್ಮಸಾತ್ ಕುರುತೆ ತಥಾ ತಿಂಗ ಗೀತೆಯಲ್ಲಿ ಭಗವಂತ ಹೇಳ್ಯಾನ. ಆ ರೀತಿ ಜ್ಞಾನ ಅಂತಕ್ಕಂಥದ್ದು ಎಲ್ಲವನ್ನ ನಾಶ ಮಾಡಿ ತಾನು ನಾಶ ಆಗಿ ಹೋಗುತ್ತದೆ. ಅದಕ್ಕೆ ಆವಾಗ ಏನಾಗ್ತದ ಅಂದ್ರ ತನ್ನೋಳು ಲೀಯಮಾಗಿ ಲಯ ಆಗಿ ಹೋಯಿತು, ಅದನ್ನೂ ಹೋಯ್ತು. ಅಹಂ ಬ್ರಹ್ಮಾಸ್ಮನ ಜ್ಞಾನನೂ ಹೋಯಿತು ಅಂದ್ಕೂಳೆ ಅದು ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ. ಮುಂದೆ ಅಂದ್ರೆ ಅಲ್ಲಿ ಆ ಶಂಭುಲಿಂಗನ ಕೂಟ ಅಂದ್ರ ಆ ಪರಮಾತ್ಮನ ಪರಬ್ರಹ್ಮದೊಡನೆ ತಾನು ಕೂಡ್ಕೊಂಡ ವ್ಯರ್ಥ ಅಭೇದ ಆಗಿಬಿಡ್ತಲ್ಲೋ. ಅಭೇದ ಆಗಿ ಆಮೇಲೆ ಆ ಪರಮಾತ್ಮನೇ ನಾನಿದ್ದೇನೆ ಅಂತ ಜ್ಞಾನ ಆಗಿ, ಜ್ಞಾನ ಆಗಿ ಆ ನಂತರ ಆ ಜ್ಞಾನನು ಹೋಗಿ ಸಹಜ ದಶಮನ ದೃಷ್ಟಾಂತದೊಳಗೆ ಹ್ಯಾಂಗ ಮೊದಲ ದಶಮ ಇಲ್ಲ ಅಂತ ತಿಳ್ಕೊಂಡು ಆಪ್ತ ವಾಕ್ಯದಿಂದ ಅದಾನು ಅಂತ ತಿಳ್ಕೊಂಡು ಯಾರ ಅಂದ್ರೆ ನೀನು ನಾನು ನಾನೇ ದಶಮ ಅಂತ ತಿಳ್ಕೊಂಡೆ ಮತ್ ಮನೆಗೆ ಬರ್ತಾನ ನಾ ದಶಮದೇನಿ ನಾ ದಶಮದೇನಿ ಅನ್ಕೋತ ಬರ್ತಾನ ಇಲ್ಲ. ಆ ತಿಳ್ಕೊಂಡ ನಾನೇ ಹತ್ತನೇದವ ಅಂತೂ ನಾವು ಅದೇ ಹಿಡಿದು ತಿಳ್ಕೊಂಡು ಸುಮ್ ಬರ್ತಾನೆ. ಹಂಗ ತಿಳ್ಕೊಂಡ ಮೇಲೆ ತಾ ಅದ ಆಗಿ ಸುಮ್ ಉಳ್ಕೊಂಡು ಬಿಡ್ತಾನೆ. ಹಿಂಗದ ಅದ ನಾ ಅದೇನಂತೆ ಸುಮ್ ತಿಳ್ಕೊಂಡು ಆ ಉಳ್ಕೊಂಡು ಬಿಡ್ತಾನೆ. ಹಿಂಗೆ ಅದಕ್ಕೆ ಈ ರೀತಿ ಅದಕ್ಕೆ ಸಹಜಾವಸ್ಥೆ ಅಂತಾರೆ. ಇದೇ ನಿಜ ಮುಕ್ತಿ ಅಂತ ಕರೆಸ್ಕೊತೈತಿ. ಅದಕ್ಕೆ ಇನ್ನೊಂದು ಮಾತಿಲ್ಲಿ ಇಟ್ಟಾರ. ಅವರು ಏನಿಟ್ಟಾರು? ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಎಂಬುದೇ ನಂಬಿಗೆ ಪೆರ್ತಿಲ್ಲವೆಂದು ಅಂದ್ರೆ ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಎಂಬುದೇ ನಂಬಿಕೆ ಪೆರತಿಲ್ಲವೆಂದು ಅಂದ್ರ ಆ ಶಂಭುಲಿಂಗನೊಡನೆ ಅಭೇದವಾದದ್ದ ನಿಜ ಮುಕ್ತಿ ಐತಿ ಎಂಬುದೇ ನಂಬಿಕೆ. ಇದ ನಂಬೋದು, ಇದ ವಿಶ್ವಾಸ, ಇದನ್ನ ನಂಬಬೇಕು. ಇದನ್ನ ಬಿಟ್ಟು ಬೆರತಿಲ್ಲವೆಂದು ಅಂದ್ರ ಆ ಶಂಭುವಿನ ಸ್ವರೂಪಕ್ಕಿಂತ ಬೇರೆ ಮತ್ತೊಂದು ಮುಕ್ತಿ ಅನ್ನೋದು ಇಲ್ಲ. ಅಂದಮೇಲೆ ಏನು ಕಂಡು ಬತ್ತು ಅಂದ್ರ ಮುಕ್ತಿ ಹೇಳವ್ರು ಬಹಳ ಮಂದಿ ಅದಾರ. ಅವ್ರ ಮುಕ್ತಿಗಳು ಬೇರೆ ಬೇರೆ ಅದಾವ. ಈ ಮುಕ್ತಿ ಇಲ್ಲಿ ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಅನ್ನೋದು ಇಲ್ಲ. ಅಲ್ಲಿ ನೈಯಾಯಿಕರು ಮುಕ್ತಿ ಹೇಳ್ತಾರೆ, ಅವರು ಜ್ಞಾನದಿಂದ ಮುಕ್ತಿ ಹೇಳ್ತಾರೆ. ಜ್ಞಾನ ಅವ್ರ ಜ್ಞಾನ ಬೇರೆ, ನಮ್ಮ ಜ್ಞಾನ ಬೇರೆ. ಅವ್ರ ಮುಕ್ತಿ ಬೇರೆ, ನಮ್ಮ ಮುಕ್ತಿ ಬೇರೆ. ಅವ್ರ ಜ್ಞಾನ ಹೆಂಗ? ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ. ಆತ್ಮ ಇತರ ಪದಾರ್ಥಗಳಿಗಿಂತ ಬೇರೆ ಅದಾನು. ಬೇರೆ ಅಂದ್ರೆ ಆ ತತ್ವಗಳು ಬೇರೆ, ಇವು ಆತ್ಮ ಬೇರೆ ಭೇದ ಆಯ್ತಲ್ಲ. ಭೇದ ಜ್ಞಾನಕ್ಕೆ ಜ್ಞಾನ ಅಂದ್ರು, ಹೌದಿಲ್ಲ? ಮತ್ ಈ ರೀತಿ ಜ್ಞಾನ ಅವಂದು ಭೇದ ಜ್ಞಾನಕ್ಕೆ ಜ್ಞಾನ. ನಮ್ಮ ಜ್ಞಾನ ಹೆಂಗೈತಿ?
ಅಭೇದ ದರ್ಶನಂ ಜ್ಞಾನಂ ನಂಬಬೇಕು. ಅಭೇದ ಎದರ ಅಭೇದ? ಜೀವ ಪರಮರ ಜೀವ ಬ್ರಹ್ಮರ ಅಭೇದ, ಇದಕ್ಕೆ ಜ್ಞಾನ ಅಂದಾರಲ್ಲ. ಅದಕ್ಕೆ ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ. ಆ ಶಂಭುಲಿಂಗನೇ ನಾನಿದ್ದೇನೆ ಅಂತ ಶಂಭುಲಿಂಗನೊಡನೆ ಅಭೇದ ಏನೈತಲ್ಲ ಅದು ದರ್ಶನ ಆದ್ರೆ ಅದಕ್ಕೆ ಜ್ಞಾನ ಅಂದ್ರು, ಮತ್ತು ಅದ ಮುಕ್ತಿ. ಹೌದಲ್ಲ? ವೈಶೇಷಿಕರು ಹಂಗ ಅಂತಾರ. ಮತ್ತು ಸಾಂಖ್ಯರು ಅವ್ರದೊಂದು ಪ್ರಕೃತಿ ಪುರುಷರ ವಿವೇಕಕ್ಕೆ ಜ್ಞಾನ ಅಂದ್ರು. 3 ದುಃಖ ಅವ್ರ 21 ದುಃಖದ ನಿವೃತ್ತಿಗೆ ಮೋಕ್ಷ ಅಂದ್ರು ನೈಯಾಯಿಕ. 21 ತರದ ದುಃಖದ ನಿವೃತ್ತಿಗೆ ಮೋಕ್ಷ ಅಂದ್ರು. ಸಾಂಖ್ಯರು 3 ತರದ ದುಃಖದ ನಿವೃತ್ತಿ, ಪ್ರಕೃತಿ ಬ್ಯಾರೆ ಪುರುಷ ಬ್ಯಾರೆ ಅನ್ನೋ ವಿವೇಕಕ್ಕನ ಜ್ಞಾನ ಅಂದ್ರು. ವಿವೇಕ ಅಂದ್ರೆ ಅದು ಬೇರೆ ಇದು ಬೇರೆ ಅನ್ನೋದು ಭೇದ ಜ್ಞಾನ ಅದಲ್ಲ. ಹೌದಲ್ಲ? ಪ್ರಕೃತಿ ಬೇರೆ ಐತಿ, ಪುರುಷ ಬೇರೆ ಅದಾನು ಅಂತ ಹಿಂಗೆ ತಿಳಿಯೋದ ಜ್ಞಾನ ಅಂದ್ರೆ. ಮತ್ತೆ ಈ ಬೇರೆ ಅದಾನ ಅವ ಬೇರೆ ಇದು ಬೇರೆ ಅಂತ ಅಂದ್ರೆ ಮತ್ತೆ ಭೇದ ಆಯ್ತಿಲ್ಲ. ಭೇದ ಜ್ಞಾನಕ್ಕೆ ಜ್ಞಾನ ಅಂದ್ರೆ ಅಭೇದ ದರ್ಶನ ಇಲ್ಲ ಅಲ್ಲಿ. 3 ದುಃಖದ ನಿವೃತ್ತಿಗೆ ಮೋಕ್ಷ ಅಂದರು. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನೋ 3 ದುಃಖ ಏನದವರ ಇವು 3 ದುಃಖದ ನಿವೃತ್ತಿಗೆನ ಮೋಕ್ಷ ಅಂತ ಅವ್ರು ಅಂದ್ರೆ. ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಅಂತ ಅವರು ಅಂದಿಲ್ಲ. ಮೀಮಾಂಸಕರು ಸ್ವರ್ಗಕ್ಕೆ ಮೋಕ್ಷ ಅಂತಾರೆ. ಅಲ್ಲದೆ ಇನ್ನ ಬಹಳ ಮೋಕ್ಷನು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಎಲ್ಲ ಮೋಕ್ಷನ. ಇವಕ್ಕೂ ಮೋಕ್ಷ ಅಂತಾರೆ ಲೋಕಾಂತರ ಪ್ರಾಪ್ತಿಗಳು. ಹೌದಲ್ಲ? ಇವು ಯಾವ ಮುಕ್ತಿ ಅಲ್ಲ. ಮತ್ತೆ ಯಾವುದು ಮುಕ್ತಿ? ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಎಂಬುದೇ ನಂಬುಗೆ ಬೆರತಿಲ್ಲವೆಂದು. ಇದನ್ನು ಬಿಟ್ಟು ಬೇರೆ ಮತ್ತೊಂದು ಮೋಕ್ಷ ಅನ್ನೋದು ಇಲ್ಲ ಅಂತ ನಾವು ನಂಬಬೇಕು. ಅವ್ರು ಹೇಳ್ಯಾರತ್ತೇಳಿ ಅವ್ರ ಮಾತು ನಂಬಲಾಕ ಹೋಗಬ್ಯಾಡ್ರಿ. ಈ ರೀತಿ ವಿಚಾರ ಮಾಡಿ ತನ್ನನ್ನು ತಿಳ್ಕೋಬೇಕು. ಅದುವೇ ಏನು? ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ವಿಚಾರಸಲ್ ಏನುಂಟು ಕಾಣಿಸಲು ಅಂತ ಹೇಳ್ಯಾರ. ಜೈ ಮಂಗಲಂ ಜೈ ನಮಪ್ಪ. ಬರೋಬ್ಬರಿ 2 ತಾಸು ಆತ.